ಬಂಧುಗಳೇ, ಬಸವಣ್ಣ ಮತ್ತು ಮಡಿವಾಳ ಮಹಾಶ್ರೀದೇವರು ಬೇರೆ ಅಲ್ಲ. ಅವ್ರ ಮಧ್ಯದಲ್ಲಿ ಬಹಳ ವಿಶಾಲವಾಗಿರುವಂತಹ ಘಟನೆಗಳು ಇಂದವರು ಎಲ್ಲರೂ ಹೇಳ್ಕೊಂತ ಬಂದಿರುವಂಥದ್ದು. ಶರಣರು ಬರುವನಾಗೆ ಪ್ರಾಣ ಚೀವಾಳ ಅಂತ ಹೇಳ್ತಾ ಇದ್ದೆ, ನೀವೆಲ್ಲ ಬರೋದು ನನಗೆ ಪ್ರೀತಿ ಅಂತ ಹೇಳ್ತಿದ್ರಿ, ನೀವು ಬಂದ್ರೆ ನನಗೆ ಪ್ರಾಣ ಬಂದಂಗ ಅಪ್ಪ ಅಂತ ಹೇಳ್ತಿದ್ರಲ್ವಾ, ನೀವು ಬಂದ್ರೆ, ನೀವು ಕಾರ್ಯಕ್ರಮಕ್ಕೆ ಬಂದ್ರೆ ಖುಷಿ ಆಗತ್ತೆ ಅಂತ ಹೇಳ್ತೀವಿ. ತನಕ ದೊರೆಯದಣ್ಣ ಮುಕುತಿ ಎಂಥ ಗುರುಗಳು ನಮ್ಮನ್ನು ಕುರಿತು ಮಾತಾಡ್ತಾ. ಬಸವ ಮಾಚಿದೇವ ಮಹಾಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಟ್ರಸ್ಟ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಭೆಯನ್ನು ನೀವು ಪ್ರತಿ ವರ್ಷ ಇದೇ ರೀತಿ ನಡೆಸ್ಕೊಡ್ಬೇಕು ಅಂತೇಳಿ ಟ್ರಸ್ಟ್ನ ಪರವಾಗಿ ಸ್ವಾಮೀಜಿಯವ್ರ. ಮತ್ತೆ ಇಲ್ಲಿ ಇನ್ನೂ ಒಂದು ಸಂತೋಷದ ರಾಜ್ಯ ಮಡಿವಾಳ ಸಂಘದ ಬಗ್ಗೆ ನಾನು ವರದಿಯನ್ನು ರೂಪಿಸ್ತಾ ಇದ್ದೀನಿ. ನಮ್ಮಲ್ಲಿ MLAಗಳಾಗಲಿ MLCಗಳಾಗಲಿ ಇಲ್ಲ. ರಂಗಸ್ವಾಮಿ ಅವರ ಪುತ್ರ BR ಪ್ರಕಾಶ್ ದಾಸೋಹಕ್ಕೂ ಈ ಮಡಿಕಟ್ಟೆ ಅಧ್ಯಕ್ಷ ಇರ್ಬೋದು, ನಮಗಿನ ಹಿರಿಕರಾದಂಥ ವೇದಿಕೆಯಲ್ಲಿ ಕೂತಿದ್ರು. ಬಸವಣ್ಣವರ ಜಯಂತಿ ದಿವಸನೇ ಈ ರೀತಿಯಾಗಿರುವ ತಳವರ್ಗದ ಸಮುದಾಯಗಳು ತುಂಬ ಬಸವಣ್ಣವರ ಜೊತೆ ನಾವಿದ್ದೀವಿ ಅನ್ನೋದು ಬಿಟ್ಟರೆ ಮಾಚಿದೇವರು ಬಿಟ್ಟರೆ ಬಸವಣ್ಣವರು. ಆದರೆ ಇವತ್ತು ಬಸವಣ್ಣವರು ಉಳಿದಕ್ಕೆ ಕಾರಣ ಏನು ಅಂತಂದರೆ ಮಡಿವಾಳ ಮಾಚಿದೇವರು. ಅವರು ವಚನ ಸಾಹಿತ್ಯವನ್ನು ಏನು ಕಾಪಾಡುವಂಥ ನಿಟ್ಟಿನಲ್ಲಿ ಅವತ್ತು ಏನು ಕ್ರಮ ತಗೊಂಡಿಲ್ಲ. ಇವತ್ತು ಇಡೀ ಜಗತ್ತಿಗೆ ವಚನ ಸಾಹಿತ್ಯ ಸಿಕ್ಕಿರೋದೇ ಮಡಿವಾಳ ಮಾಚಿದೇವರಿಂದ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳಿದರು. ಪ್ರತಿನಿತ್ಯದಲ್ಲೂ ಪ್ರತಿ ವರ್ಷವೂ ಕೂಡ 2 ದಿವಸಗಳ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ ನಡೀತಾನೆ ಇರ್ತವೆ. ಆ 2 ದಿವಸದೂ ಕೂಡ ಈಗ ಇದೇ ಕ್ಷೇತ್ರದಲ್ಲಿದ್ದು ನಾವು ಅತ್ಯಂತ ಯಶಸ್ವಿಯಾಗಿರುವಂಥ ಕಾರ್ಯಕ್ರಮವನ್ನು ಜರುಗುತ್ತೆ. ಈ ಮಡಿವಾಳ ಮಾಚಿದೇವರ ಜಯಂತಿ ಮತ್ತು ಬಸವಣ್ಣನವರ ಜಯಂತಿ. ಈ ಮಡಿವಾಳ ಮಾಚಿದೇವರು ಬಸವರಾಜ ಮಾರ್ಗದ ಸೂತ್ರಧಾರಿಯಾಗಿದ್ದಂಥ ವಚನಗಳಲ್ಲಿ ನಾನು ಅಧ್ಯಯನ ಮಾಡಿರೋ ಪ್ರಕಾರ ಒಂದು 150ಕ್ಕೂ ಹೆಚ್ಚಿನ ವಚನಗಳಲ್ಲಿ ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನು ಕುರಿತು, ಅವರ ಮಹಿಮೆಯನ್ನು ಕುರಿತು ಮತ್ತು ಅವರ ಎಲ್ಲ ವಿಚಾರಗಳನ್ನು ಕುರಿತು ಉಲ್ಲೇಖ ಮಾಡಿರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮಡಿವಾಳ ಮಾಚಿದೇವರನ್ನು ಬಿಟ್ಟು ಬಸವಣ್ಣನವರಿಲ್ಲ, ಬಸವಣ್ಣನವರನ್ನು ಬಿಟ್ಟು ಮಡಿವಾಳ ಮಾಚಿದೇವರು ಇರೋದಕ್ಕೆ ಸಾಧ್ಯವೇ ಇಲ್ಲ. 12ನೇ ಶತಮಾನದ ವಚನ ಸಾಹಿತ್ಯ ಕಾಲಘಟ್ಟದ ಎಲ್ಲ ವಚನಕಾರರು, ಸುಮಾರು 700ಕ್ಕೂ ಹೆಚ್ಚು ವಚನಕಾರರ ವಚನಗಳು ಇವತ್ತು ನಮಗೆ ಲಭ್ಯತೆ ಇದೆ. ಅವುಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಅವುಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ, ಅವುಗಳನ್ನು ಸಂಶೋಧನೆ ಮಾಡ್ತಾ ಇದ್ದೇವೆ. ಆ ಮೂಲಕ ನಾವು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೇವೆ. ಆಧುನಿಕ ಸಮಾಜದಲ್ಲಿ ಅಥವಾ ಆಧುನಿಕ ಜಗತ್ತಿನಲ್ಲಿ ಅಂತಂದರೆ ಎಲ್ಲದಕ್ಕೂ ಮೂಲ ಕಾರಣಕರ್ತರು ಮಡಿವಾಳ ಮಾಚಿದೇವರು ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ, ಬಹಳ ಪ್ರೀತಿಯಿಂದ ಹೇಳೋದಕ್ಕೆ ಸಾಧ್ಯತೆ ಇದೆ ಅಂತ ಸಹಕಾರ ನೀಡಿದ್ದಕ್ಕೆ ಅವರಿಗೆ ಸ್ವಾಮೀಜಿಯವರು ಅಂತಂದರೆ ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿದೆ. ನಮ್ಮ ತಂದೆಯವರು ಅವ್ರನ್ನ ಇವತ್ತು ನಮ್ಮ ತಂದೆಯವರು ಅವ್ರಿಗೆ ಮತ್ತು ರಿಟೈನವರು ಕಾರ್ಯದರ್ಶಿಯಾಗಿ 40 ವರ್ಷಗಳ ಕಾಲ ಅವರು ಈ ಸಂಸ್ಥೆ ಸ್ವಾಮೀಜಿಯವ್ರಿಗೂ ಅವ್ರಿಗೂ ತಂದೆ ಮಗನ ಸಂಬಂಧ. ಸೊ ಸ್ವಾಮೀಜಿ ನಮ್ಮನ್ನು ಅಷ್ಟೇ ನಮಗೆ ನಿಮ್ಮಂಥವ್ರು ಬಂದರೆ ಇವತ್ತಿನ ಮಾಡ್ತೀನಿ. ನಾನು ಇಲ್ಲಿ ಧರ್ಮದರ್ಶಿ ಅಷ್ಟೇ.